ಬೀದರ್ ಜಿಲ್ಲೆಯು ಶರಣರ ನಾಡು, ಕರ್ನಾಟಕದ ಕಿರೀಟ. ಬಿದಿರಿ ಕಲೆಯ ತವರೂರು ಎಂದೆಲ್ಲ ಹೆಸರುಗಳಿಂದ ಖ್ಯಾತಿ ಪಡೆದಿದೆ. ಆದರೆ ಅದರ ಜೊತೆಗೆ ಜಿಲ್ಲೆಯು ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕಾರ್ಯಗಳು ಆಗದೇ ಇರುವುದರಿಂದ ಹಿಂದುಳಿದ ಜಿಲ್ಲೆ ಎಂಬ ಪಟ್ಟಿಯೂ ಪಡೆದಿದೆ. ಆದರೆ 2014ರಲ್ಲಿ ಜನತೆಯ ಆಶೀರ್ವಾದದಿಂದ ಸಂಸದರಾದ ಶ್ರೀ ಭಗವಂತ ಖೂಬಾರ್ ಅವರು ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಎಲ್ಲ ಯೋಜನೆಗಳು, ಉದಾಹರಣೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಮುದ್ರಾ ಯೋಜನೆ ಇತ್ಯಾದಿ ಯೋಜನೆಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ಪ್ರಯಾಣಕ್ಕಾಗಿ ಹೊಸ ರೈಲುಗಳು ಓಡಿಸುವುದರೊಂದಿಗೆ ಕ್ಷೇತ್ರದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿರುವ ಭಗವಂತ ಖೂಬಾರ್ ಅವರಿಗೆ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಪ್ರಶಂಸಾ ಪತ್ರವನ್ನು ಬರೆದಿರುತ್ತಾರೆ. ಈ ಪತ್ರದಲ್ಲಿ ಬೀದರ್ ಕ್ಷೇತ್ರ ಸಂಸದರಾದ ಮಾನ್ಯ ಭಗವಂತ ಖೂಬಾರ್ ಅವರೇ, ನಮ್ಮ ಕೇಂದ್ರ ಸರ್ಕಾರ 4 ವರ್ಷ ಪೂರ್ಣಗೊಳಿಸಿದ ಸವಿನೆನಪಿನಲ್ಲಿ ತಮ್ಮ ಸಂಸದೀಯ ಕ್ಷೇತ್ರ ಬೀದರ್ನಲ್ಲಿ ತಾವು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೊರತಂದ ಪುಸ್ತಕವನ್ನು ನೋಡಿ ನನಗೆ ಅತೀವ ಸಂತೋಷವಾಗಿದೆ. ಜನರ ಮತ್ತು ಪ್ರತಿನಿಧಿಗಳ ನಡುವೆ ಸತತ ಸಂವಾದ ಆರೋಗ್ಯಪೂರ್ಣ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಿದ್ದಂತೆ. ನಿಮ್ಮ ಕ್ಷೇತ್ರ ಮತ್ತು ಅಲ್ಲಿನ ಜನರ ಪ್ರಗತಿಗಾಗಿ ಸಂಸತ್ತಿನಿಂದ ಹಿಡಿದು ಕ್ಷೇತ್ರದ ಕಟ್ಟಕಡೆಯ ಊರಿನ ತನಕ ಜನಧ್ವನಿಗೆ ಶಕ್ತಿ ನೀಡುವುದು ಜನಪ್ರತಿನಿಧಿಗಳ ಕರ್ತವ್ಯವೂ ಹೌದು. ನೀವು ನಿಮ್ಮ ಕ್ಷೇತ್ರದಲ್ಲಿ ಅಂತಹ ಕಾರ್ಯ ಮಾಡಿದ್ದೀರಿ. ಆ ಬಗ್ಗೆ ನನಗೆ ಅತೀವ ಮೆಚ್ಚುಗೆಯೂ ಇದೆ. ಇದುವರೆಗೂ ನೀವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಷ್ಟೇ ಅಲ್ಲದೆ ಸರ್ಕಾರ 5 ವರ್ಷದ ಅವಧಿ ಮುಗಿಸದರೊಳಗೆ ನೀವು ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಅನ್ನೋ ವಿಶ್ವಾಸವೂ ನನಗಿದೆ. ಶುದ್ಧ ಭಾವನೆ ಸೂಕ್ತ ವಿಕಾಸ ಎಂಬ ಮಂತ್ರದೊಂದಿಗೆ ನಡೆದ ನಮ್ಮ ಸರ್ಕಾರ ಜನರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಜನಹಿತರ ಯೋಜನೆಗಳ ಲಾಭವನ್ನು ಅವರಿಗೆ ತಲುಪುವಂತಾಗಲಿ. ಇದೇ ನಮ್ಮ ಉದ್ದೇಶ. ಸಾಮೂಹಿಕ ಪ್ರಯತ್ನದೊಂದಿಗೆ ಜನರ ಸಹಭಾಗಿತ್ವದಲ್ಲಿ 2022ರಲ್ಲಿ ದೇಶ ತನ್ನ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಕ್ಕೆ ಕಾಲಿಡುವಾಗ ಬೀದರ್ ಕ್ಷೇತ್ರಾಭಿವೃದ್ಧಿಯ ಕಾರ್ಯಗಳನ್ನು ದರ್ಶಿಸುವ ತಮ್ಮ ಈ ಕಿರು ಹೊತ್ತಿಗೆ ಲೋಕೋಪಯೋಗಿಯಾಗಬಲ್ಲದು. ನಿಮ್ಮದು ಮಾದರಿ ಕ್ಷೇತ್ರ ಮತ್ತು ನೀವೊಬ್ಬ ಮಾದರಿ ಸಂಸದರಾಗಿದ್ದೀರಿ. ಭವಿಷ್ಯದ ಶುಭಕಾಮನೆಗಳೊಂದಿಗೆ ನಿಮ್ಮ ನರೇಂದ್ರ ಮೋದಿ.